ಮಹಿಳಾ ಏಕದಿನ ವಿಶ್ವಕಪ್ ಕ್ರಿಕೆಟ್ ಅಲ್ಲಿ ಟೀಂ ಇಂಡಿಯಾ ಇತಿಹಾಸವನ್ನೇ ಸೃಷ್ಟಿ ಮಾಡಿದೆ. ಮಹಿಳಾ ಆಟಗಾರ್ತಿಯರು ಚೊಚ್ಚಲ ವಿಶ್ವಕಪ್ಗೆ ಮುತ್ತಿಟ್ಟಿದ್ದಾರೆ. ಹಾವು ಏಣಿ ಆಟದಲ್ಲಿ ನಮ್ಮ ಆಟಗಾರ್ತಿಯರು ಮೇಲುಗೈ ಸಾಧಿಸುವ ಮೂಲಕ ಸೌತ್ ಆಫ್ರಿಕಾವನ್ನ ಮಣಿಸಿ ಹೊಸ ಸಾಧನೆಯನ್ನ ಮಾಡಿದ್ದಾರೆ. ಹರ್ಮನ್‌ಪ್ರೀತ್ ಕೌರ್ ನೇತೃತ್ವದ ಟೀಂ ಇಂಡಿಯಾ ಏಕದಿನ ವಿಶ್ವಕಪ್ ಫೈನಲ್ಸ್ನಲ್ಲಿ ಭರ್ಜರಿ ಜಯ ಸಾಧಿಸಿದೆ. ಸೌತ್ ಆಫ್ರಿಕಾದ ವಿರುದ್ಧ ನಮ್ಮ ಹೆಣ್ಣು ಹುಲಿಗಳು ಅಬ್ಬರಿಸುವ ಮೂಲಕ ಚೊಚ್ಚಲ ವಿಶ್ವಕಪ್ನ ಮುಡಿಗೇರಿಸಿಕೊಂಡಿದ್ದಾರೆ. ನವಿ ಮುಂಬೈನಲ್ಲಿ ನಡೆದ ಪಂದ್ಯ ಮಳೆಯಿಂದ ಕೊಂಚ ತಡವಾಗಿ ಆರಂಭವಾದರೂ ಕೊನೆಗೆ ವಿಶ್ವಕಪ್ ಗೆಲ್ಲುವ ಮೂಲಕ ನಮ್ಮ ವೀರ ವನಿತೆಯರು ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದ್ರು. ಮಹಿಳಾ ಕ್ರಿಕೆಟ್ನಲ್ಲಿ ಭಾರತಕ್ಕೆ ಚಾಂಪಿಯನ್ ಪಟ್ಟ ಸಿಕ್ಕಿದೆ. ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಮತ್ತು ನ್ಯೂಜಿಲೆಂಡ್ ನಂತರ ಮಹಿಳಾ ವಿಶ್ವಕಪ್ ಗೆದ್ದ 4ನೇ ತಂಡ ಎಂಬ ಹೆಗ್ಗಳಿಕೆಗೆ ಭಾರತದ ವನಿತೆಯರ ತಂಡ ಪಾತ್ರವಾಗಿದೆ. ಫೈನಲ್ನಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ 50 ಓವರ್ಗಳಲ್ಲಿ 7 ವಿಕೆಟ್ಗಳ ನಷ್ಟಕ್ಕೆ 298 ರನ್ ಗಳಿಸಿತು. ಶಫಾಲಿ ವರ್ಮಾ 87 ರನ್ ಗಳಿಸಿ ಗರಿಷ್ಠ ಸ್ಕೋರರ್ ಎನಿಸಿಕೊಂಡ್ರು. ತಮ್ಮ ವೃತ್ತಿ ಜೀವನದಲ್ಲಿ ಅತ್ಯುತ್ತಮ ಇನ್ನಿಂಗ್ಸ್ ಆಡಿದ ಶಫಾಲಿ 7 ಬೌಂಡ್ರಿ ಮತ್ತು 2 ಸಿಕ್ಸರ್ ಬಾರಿಸಿದ್ರು. ಇವರಿಗೆ ಸಾಥ್ ನೀಡಿದ ದೀಪ್ತಿ ಶರ್ಮಾ 58 ರನ್, ಸ್ಮೃತಿ ಮಂದಾನ 45, ರಿಚಾ ಘೋಷ್ 34, ಹರ್ಮನ್‌ಪ್ರೀತ್ ಕೌರ್ 20 ರನ್ ಹಾಗೆ ಜಮೀಮಾ ರೋಡ್ರಿಗಸ್ 24 ರನ್ ಗಳಿಸಿದ್ರು. 299 ರನ್ಗಳ ಗುರಿಯನ್ನ ಬೆನ್ನತ್ತಿದ್ದ ದಕ್ಷಿಣ ಆಫ್ರಿಕಾ ತಂಡ ಉತ್ತಮ ಆರಂಭವನ್ನೇನೋ ಪಡೆದುಕೊಂಡಿತ್ತು. ಮೊದಲ ವಿಕೆಟ್ಗೆ 51 ರನ್ಗಳ ಜೊತೆಯಾಟ ನೀಡಿತ್ತು. ಆದರೆ ಬ್ರಿಟ್ಸ್ 23 ರನ್ ಗಳಿಸಿದ್ದ ವೇಳೆ ರನ್ಔಟ್ ಆದ್ರು. ನಂತರ ಬಂದ ಬಾಯ್ಶ್ ಖಾತೆ ತೆರೆಯದೆ ಪೆವಿಲಿಯನ್ಗೆ ಮರಳಿದ್ರು. ಅನುಭವಿ ಸುನೆ ಲೂಸ್ 31 ಎಸೆತಗಳಲ್ಲಿ 25 ರನ್ ಗಳಿಸಿ ಔಟ್ ಆದ್ರು. ಬ್ಯಾಟಿಂಗ್ನಲ್ಲಿ ಮಿಂಚಿದ್ದ ಶಫಾಲಿ ಬೌಲಿಂಗ್ನಲ್ಲೂ ಕರಾಮತ್ತು ಮಾಡಿ ಲೂಸ್ ರನ್ನ ಪೆವಿಲಿಯನ್ಗೆ ಕಳುಹಿಸಿದ್ರು. ಮೇರಿ ಜಾನ್ ಕಾಪ್ ಕೂಡ ಶಫಾಲಿ ಬೌಲಿಂಗ್ನಲ್ಲಿ ಎಲ್ಬಿ ಬಲೆಗೆ ಬಿದ್ರು. ಕಾಪ್ 5 ಎಸೆತಗಳಲ್ಲಿ ಕೇವಲ 4 ರನ್ ಗಳಿಸಲು ಸಾಧ್ಯವಾಯಿತು. ವಿಕೆಟ್ ಕೀಪರ್ ಸಿನಾಲೋ ಜಪ್ತಾ 16 ರನ್ ಗಳಿಸಿ ದೀಪ್ತಿಗೆ ವಿಕೆಟ್ ಒಪ್ಪಿಸಿದ್ರು. ಏಕದಿನ ಫಾರ್ಮೆಟ್ನಲ್ಲಿ ವಿಶ್ವಕಪ್ ಅನುಭವಿಸ್ತಾ ಇದ್ದ ಟೀಂ ಇಂಡಿಯಾ ಕೊನೆಗೂ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ 52 ರನ್ಗಳ ರೋಚಕ ಗೆಲುವು ಪಡೆಯುವ ಮೂಲಕ ವಿಶ್ವ ಚಾಂಪಿಯನ್ ಟೀಮ್ ಆಗಿ ಹೊರಹೊಮ್ಮಿದೆ. ಸತೀಶ್ ಕನಕಪುರ, ನ್ಯೂಸ್ 18. ಬೆಂಗಳೂರ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ ಸಂಬಂಧ ಸಾಕಷ್ಟು ಸಂಚಲನ ಉಂಟಾಗಿತ್ತು. ಫೈನಲಿ ಗಂಡ ಮಹೇಂದ್ರನೇ ಆಕೆಯನ್ನ ಕೊಲೆ ಮಾಡಿದ್ದಾಗಿ ತಪ್ಪನ್ನ ಒಪ್ಕೊಂಡಿದ್ದಾನೆ ಪೊಲೀಸರ ವಿಚಾರಣೆಯಲ್ಲಿ. ಆದರೆ ಯಾವ ಕಾರಣ ಕೊಲೆ ಮಾಡೋಕ್ಕೂ ಮುಂಚೆ ಆತ ನಡೆಸಿರುವಂತ ಕೆಲವು ಸೀಕ್ರೆಟ್ ಚಾಟಿಂಗ್ ಇದೀಗ ಬಯಲಿಗೆ ಬಂದಿದೆ. ಅಂದ್ರೆ ಆತನ ಕಳ್ಳಾಟ ಬಯಲಿಗೆ ಬಂದಿದೆ. ಮಾರತ್ಹಳ್ಳಿ ಪೊಲೀಸರು ಮಹತ್ವದ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ. ಇದೆಲ್ಲ ಟೆಕ್ನಿಕಲ್ ಎವಿಡೆನ್ಸ್. ಆತ ಆಪ್ತ ಸ್ನೇಹಿತೆ ಜೊತೆಯಲ್ಲಿ ಚಾಟ್ ಮಾಡ್ತಾ ಇದ್ದ. ಮಹೇಂದ್ರ ರೆಡ್ಡಿ ವಾಟ್ಸಪ್ ಅನ್ನ ಬ್ಲಾಕ್ ಮಾಡಿದ್ಲಂತೆ ಆ ಸ್ನೇಹಿತೆ. ಪದೇ ಪದೇ ಚಾಟ್ ಮಾಡ್ತಾ ಇದ್ದಿದ್ದಕ್ಕೆ ಆ ಸ್ನೇಹಿತೆ ಮಹೇಂದ್ರ ರೆಡ್ಡಿಯ ವಾಟ್ಸಪ್ ನಂಬರ್ ಅನ್ನ ಬ್ಲಾಕ್ ಮಾಡಿ ಹಾಕಿದ್ಲಂತೆ. ಆದ್ರೂ ಬಿಟ್ಟಿರ್ಲಿಲ್ವಂತೆ ಈ ಆಸಾಮಿ. ಬ್ಲಾಕ್ ಮಾಡಿದ್ರು ಕೂಡ ಮಹೇಂದ್ರ ರೆಡ್ಡಿ ತನಗೆಲ್ಲ ಅವಕಾಶ ಸಿಗುತ್ತೆ ಚಾಟ್ ಮಾಡೋದಕ್ಕೆ ಅಂತ ಕಾಯ್ತಾ ಇದ್ದ. ಫೋನ್ ಪೇನಲ್ಲೂ ಕೂಡ ಆತ ಒಂದಿಷ್ಟು ಮೆಸೇಜ್ಗಳನ್ನ ಕಳಿಸಿದ್ದಂತೆ. ವೈಯಕ್ತಿಕ ವಿಚಾರಗಳ ಬಗ್ಗೆ ಸ್ನೇಹಿತೆ ಜೊತೆಯಲ್ಲಿ ಆತ ಫೋನ್ ಪೇನಲ್ಲೂ ಚಾಟಿಂಗ್ ಮಾಡಿದ್ದ. ಫೋನ್ ಪೇನಲ್ಲಿ ಡಿಲೀಟ್ ಆಗಲ್ಲ ಮೆಸೇಜ್ಗಳು. FSL ನಿಂದ ಇಡೀ ಚಾಟಿಂಗ್ ಹಿಸ್ಟ್ರಿ ಬಯಲಿಗೆ ಬಂದಿದೆ. ಕೃತಿಕಾಳ ಮೊಬೈಲ್ ಡಾಟಾ ರಿಟ್ರೀವ್ಗೆ ಪೊಲೀಸರು ಸರ್ಕಸ್ ಮಾಡ್ತಾ ಇದ್ದಾರೆ. ಮಹೇಂದ್ರ ರೆಡ್ಡಿ ಮೊಬೈಲ್ ಫೋನ್ ಮತ್ತು ಲ್ಯಾಪ್ಟಾಪ್ ಅನ್ನ FSLಗೆ ರವಾನೆ ಮಾಡಿದ್ರು. ಅದು ಮಹತ್ವದ ಸಾಕ್ಷಿಯಾಗಿದೆ. ಈಗ ಟೆಕ್ನಿಕಲ್ ಎವಿಡೆನ್ಸ್ ಆಗಿದೆ. ಕೃತಿಕಾ ಅವರ ಫೋನ್ ಲಾಕ್ ಆಗಿದ್ರಿಂದ ಲಾಕ್ ಓಪನ್ ಆಗದೆ ಪೊಲೀಸರಿಗೆ ಇದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಡಾಟಾ ರಿಟ್ರೀವ್ ಮಾಡ್ಕೊಳ್ಳೋದಕ್ಕೆ. ಐಫೋನ್ ಹಾಗೂ ಲ್ಯಾಪ್ಟಾಪ್ ಎರಡನ್ನೂ ಓಪನ್ ಮಾಡಿಸೋದಕ್ಕೆ ಪ್ರಯತ್ನವನ್ನ ಸದ್ಯಕ್ಕೆ ಪೊಲೀಸರು ಪಡ್ತಾ ಇದ್ದಾರೆ. ಆದರೆ ಮಹೇಂದ್ರ ತನ್ನ ಸ್ನೇಹಿತೆ ಜೊತೆ ಚಾಟ್ ಮಾಡಿರುವಂತಹ ಹಿಸ್ಟ್ರಿ ಈಗ ಲಭ್ಯವಾಗಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಸಾಕಷ್ಟು ಕ್ಯೂರಿಯಾಸಿಟಿ ಮೂಡಿಸಿದಂತ ಒಂದು ಪ್ರಕರಣ. ಫೈನಲಿ ಆತನೇ ಕೊಲೆ ಮಾಡಿದ್ದಾಗಿ ತಪ್ಪನ್ನ ಒಪ್ಕೊಂಡ ಮೇಲೆ ಇದಕ್ಕೆ ಕಾರಣ ಏನು ಅಂತಾನೂ ಕೂಡ ಬೇಕಾಗುತ್ತಲ್ಲ. ಸೊ ಟೆಕ್ನಿಕಲ್ ಎವಿಡೆನ್ಸ್ ಅಂತ ಇವಾಗ ಆ ಚಾಟಿಂಗ್ ಹಿಸ್ಟ್ರಿ ಏನ್ ಹೇಳ್ತಾ ಇದೆ ಮುನಿ?
ಶರ್ಮಿತಾ, ಈ ಒಂದು ಕೊಲೆ ಪ್ರಕರಣದಲ್ಲಿ ಈಗ ಏನು ಮಾರತಳ್ಳಿ ಪೊಲೀಸರು ಸಾಕಷ್ಟು ಒಂದು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಒಂದು ಕಡೆ ಏನು ಕೊಲೆ ಆಗಿರುವಂಥ ಒಂದು ಕೃತಿಕ ಪೋಷಕರಿಂದ ಒಂದು ಸ್ಟೇಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಏನು ಮಹೇಂದ್ರ ರೆಡ್ಡಿ ಒಂದು ಆಪ್ತ ಸ್ನೇಹಿತರಿದ್ದರೆ ಅವರನ್ನು ಕೂಡ ವಿಚಾರಣೆ ಮಾಡಿ ಒಂದು ಹೇಳಿಕೆ ದಾಖಲು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಏನು ಟೆಕ್ನಿಕಲ್ ಸಾಕ್ಷ್ಯಗಳೇನಿದೆ ಅದನ್ನು ಸಂಗ್ರಹ ಮಾಡುವಂಥ ಕೆಲಸವನ್ನು ಕೂಡ ಈಗ ಮಾರತಳ್ಳಿ ಪೊಲೀಸರು ಮಾಡ್ತಾ ಇದ್ದಾರೆ. ಮೊದಲಿಗೆ ಏನು ಆರೋಪಿಯ ಒಂದು ಮೊಬೈಲ್ ಫೋನ್ ಏನಿದೆ ಅದನ್ನು ವಶಕ್ಕೆ ಪಡೆದು ಒಂದು ಪರಿಶೀಲನೆ ಮಾಡಿದಾಗ ಆತ ಸಾಕಷ್ಟು ಬಾರಿ ಒಂದು ತನ್ನ ಪ್ರೇಯಸ್ಗೆ ಒಂದು ಚಾಟಿಂಗ್ ಮಾಡಿರೋದು ಕೂಡ ಗೊತ್ತಾಗುತ್ತೆ. ಆಕೆ ಜೊತೆ ನಿರಂತರವಾಗಿ ಚಾಟ್ ಮಾಡಿದಾಗ ಆಕೆ ಮಹೇಂದ್ರ ರೆಡ್ಡಿ ಒಂದು ವಾಟ್ಸಪ್ ಅನ್ನು ಕೂಡ ಒಂದು ಬ್ಲಾಕ್ ಮಾಡಿರೋದು ಕೂಡ ಈಗ ಗೊತ್ತಾಗಿರೋದು. ಆ ಒಂದು ಬ್ಲಾಕ್ ಲಿಸ್ಟ್ ಅನ್ನು ಪರಿಶೀಲನೆ ಮಾಡಿದಾಗ ಅಲ್ಲಿರುವಂಥ ಮೆಸೇಜಸ್ ಏನಿದೆ ಅದನ್ನು ಕೂಡ ಡಿಲೀಟ್ ಮಾಡಿದ್ದಾನೆ. ನಂತರ ಈತ ಒಂದು ಫೋನ್ಪೇ ಮುಖಾಂತರವಾಗಿ ಕೂಡ ಚಾಟ್ ಮಾಡ್ತಾ ಇದ್ದ ಅಂತೇಳಿ ಕೂಡ ಈಗ ತನಿಖೆಯಿಂದ ಗೊತ್ತಾಗಿದೆ. ಆ ಒಂದು ಫೋನ್ಪೇ ಚಾಟಿಂಗ್ಸ್ ಏನಿದೆ ಅದನ್ನು ಕೂಡ ವಶಕ್ಕೆ ಪಡೆದು ಒಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತು ಈಗ FSLಗೂ ಕೂಡ ರವಾನೆ ಮಾಡಿ ಅದನ್ನು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಶರ್ಮಿತಾ, ಮುನಿ, ಈಗ ಯಾವ ಕಾರಣಕ್ಕೆ ಆತ ಕೊಲೆ ಮಾಡಿದ್ದಾನೆ ಅಂತ ಒಂದು ವಿಷಯ ಬಂದಾಗ ಆ ಆಂಗಲ್ ಇಂದ ತನಿಖೆ ಮಾಡಿದಾಗ ಆತನಿಗೆ ಮತ್ತೊಬ್ಬಳ ಜೊತೆಯಲ್ಲಿ ಅಫೇರ್ ಇತ್ತು, ಅದು ಮದುವೆಗೂ ಮುಂಚೆ ಇತ್ತ ಅಥವಾ ಈಕೆ ಅನಾರೋಗ್ಯ ಕಾರಣಕ್ಕೆ ಆತ ಅಫೇರ್ ಅನ್ನ ಅದನ್ನ ನೆಪ ಮಾಡ್ಕೊಂಡು ಇಟ್ಕೊಂಡಿದ್ದ? ಸೊ ಆ ಬಗ್ಗೆನೂ ಕೂಡ ತನಿಖೆ ಆಗ್ಬೇಕಾಗತ್ತೆ. ಮತ್ತೆ ಜನ ಕೂಡ ಇದನ್ನ ಕುತೂಹಲದಿಂದ ನೋಡ್ತಿದ್ದಾರೆ ಈ ಕೇಸನ್ನ. ಹಾಗಾಗಿ ಆ ಚಾಟಿಂಗ್ ಹಿಸ್ಟ್ರಿ ನೋಡಿದಾಗ ಅಫೇರ್ ರೀತಿಯಲ್ಲಿ ಇತ್ತಂತ ಅಥವಾ ಆಕೆ ತುಂಬಾ ಈತನನ್ನ ಇಗ್ನೋರ್ ಮಾಡಿದ್ರು ಈತನೇ ಹಿಂದೆ ಬಿದ್ದು ಮೆಸೇಜ್ ಮಾಡ್ತಾ ಇದ್ನ, ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ? ಶರ್ಮಿತಾ, ಈ ಒಂದು ಫೈನ್ ಮುನಿ, ಫೈನ್. ಇದು ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ ಏನಿದೆ, ಇಲ್ಲಿ ಗಂಡನೇ ಆಕೆಯನ್ನ ಕೊಲೆ ಮಾಡಿರೋದು ಅಂತೂ ಸ್ಪಷ್ಟವಾಗಿ ಗೊತ್ತಾಗಿದೆ. ಯಾಕಂದ್ರೆ ಪೊಲೀಸರೇ ಆ ಬಗ್ಗೆ ತನಿಖೆಯನ್ನ ಮಾಡಿದಾಗ ಆತ ತಪ್ಪನ್ನ ಒಪ್ಕೊಂಡಿದ್ದಾನೆ. ಓವರ್ಡೋಸ್ ಅನಸ್ತೇಷಿಯಾನ ತಾನು ಕೊಟ್ಟಿದ್ದಾಗಿ ಮತ್ತೆ ಮೆಡಿಕಲ್ ಶಾಪಿಂದ ತಂದಿದ್ರ ಬಗ್ಗೆ ಪೊಲೀಸರು ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿದಾಗ ಆತ ಹೌದು ಫಸ್ಟ್ ಹೋದೆ, ಫಸ್ಟ್ ಕೇಳ್ದಾಗ ಕೊಡ್ಲಿಲ್ಲ ಅವರು, ಆಮೇಲೆ ನಾನು ಡಾಕ್ಟರ್ ಅಂತ ಪ್ರಿಸ್ಕ್ರಿಪ್ಷನ್ ಎಲ್ಲ ತೋರಿಸಿದ ಮೇಲೆ ಅವ್ರು ಕೊಟ್ಟರು ಮೆಡಿಕಲ್ ಶಾಪರು, ನಾನು ಓವರ್ಡೋಸ್ ಕೊಟ್ಟಿದ್ದು ಹೌದು, ಯಾಕಂದರೆ ನನಗೆ ಆಕೆ ಅನಾರೋಗ್ಯ ಸಮಸ್ಯೆಯಿಂದ ದಿನಗಳನ್ನು ಕಳೆಯೋಕೆ ಆಗ್ತಿರ್ಲಿಲ್ಲ, ಅದೇ ಕಾರಣ ಅಂತ ಆತ ಹೇಳಿದಾನೆ ಅಂತ ಪೊಲೀಸ್ ಕಡೆಯಿಂದ ಮಾಹಿತಿ ಸಿಕ್ಕಿದೆ ನ್ಯೂಸ್ 18ಗೆ. ಬಟ್ ಇಲ್ಲಿ ಆತನಿಗೆ ಮತ್ತೊಬ್ಬಳ ಜೊತೆಯಲ್ಲಿ ಅಫೇರ್ ಇತ್ತು, ಆ ಕಾರಣದಿಂದಲೇ ಈ ಕೊಲೆ ಮಾಡಿದ್ದಾನೆ ಅಂತಲೂ ಕೂಡ ಪೊಲೀಸರಿಗೆ ಅನುಮಾನಗಳು ಇರೋದ್ರಿಂದ ಆ ಆ್ಯಂಗಲ್ನಲ್ಲಿ ತನಿಖೆಯನ್ನು ಮಾಡಿದಾಗ ಪೂರಕ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಟೆಕ್ನಿಕಲ್ ಸಾಕ್ಷಿಗಳು ಎವಿಡೆನ್ಸ್ಗಳು ಸಿಕ್ಕಿದೆ. ಅದು ಪ್ರಮುಖವಾಗಿ ಚಾಟ್ ಹಿಸ್ಟ್ರಿ. ಇಲ್ಲಿ ತನ್ನ ಆಪ್ತ ಸ್ನೇಹಿತೆ ಜೊತೆಯಲ್ಲಿ ತನ್ನ ಪರ್ಸನಲ್ ವಿಷಯಗಳನ್ನ ಪದೇ ಪದೇ ಚಾಟಿಂಗ್ ಅಲ್ಲಿ ತಿಳಿಸ್ತಾ ಇದ್ದ ಈ ಮಹೇಂದ್ರ ರೆಡ್ಡಿ ಅಂತ ಮಾಹಿತಿ ಸಿಕ್ಕಿದೆ. ಆಕೆ ಅಂದ್ರೆ ಈತನ ಸ್ನೇಹಿತೆ ವಾಟ್ಸಪ್ ಅಲ್ಲಿ ಯಾವಾಗ ಇವ್ ನಂಬರ್ ಬ್ಲಾಕ್ ಮಾಡ್ತಾಳೆ, ಈತ ಫೋನ್ ಪೇನಲ್ಲೂ ಕೂಡ ಒಂದಿಷ್ಟು ಚಾಟಿಂಗ್ ಅನ್ನ ನಡೆಸಿದ್ದಾನೆ. ಅದು ಡಿಲೀಟ್ ಆಗಿರ್ಲಿಲ್ಲ. FSL ನಲ್ಲಿ ಈಗ ಎಲ್ಲವೂ ರಿಟ್ರೀವ್ ಆಗಿದೆ. ಫೈನ್ ಮುನಿ, ಈಗ ಯಾವ ಕಾರಣಕ್ಕೋಸ್ಕರ ಅಂತ ಬಂದಾಗ ಅಫೇರ್ ಇಟ್ಕೊಂಡಿದ್ದ ಅಂತಲೂ ಕೂಡ ಚರ್ಚೆಗಳಾಗ್ತಾ ಇತ್ತು. ಅಂದ್ರೆ ಅದೇ ರೀತಿಯಲ್ಲಿ ಆ ಚಾಟಿಂಗ್ ಹಿಸ್ಟ್ರಿ ಇದೆಯಾ ಅಥವಾ ಈತ ಆಕೆ ಹಿಂದೆ ಬಿದ್ದಿರೋದು? ಆ ಚಾಟ್ ಹಿಸ್ಟ್ರಿ ಏನ್ ಹೇಳುತ್ತದು? ಶರ್ಮಿತಾ, ಈಗಾಗಲೇ ಆರೋಪಿ ಒಂದು ಫೋನ್ ಅನ್ನ ಪರಿಶೀಲನೆ ಮಾಡಿದಾಗ ಪ್ರೇಯಸಿ ಜೊತೆ ಒಂದು ಚಾಟಿಂಗ್ ಮಾಡೋದು ಕೂಡ ಗೊತ್ತಾಗಿತ್ತು. ನಂತರ ಅದನ್ನ FSL ಕೂಡ ರವಾನೆ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಆತರ ಫೋನ್ ಪೇ ಚಾಟಿಂಗ್ಸ್ ಅಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕೂಡ ಆತ ಶೇರ್ ಮಾಡ್ಕೊಂಡಿದ್ದಾರೆ. ಇದನ್ನು ಈಗ ರಿಟ್ರೀವ್ ಮಾಡಿದ್ದಾರೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮುನಿ. ಫೋನ್ ಪೇನಲ್ಲಿ ಡಿಲೀಟ್ ಆಗಲ್ಲ ಮೆಸೇಜ್ಗಳು, ಗಂಡನ ಚಾಟ್ ರಹಸ್ಯ ಈಗ ಒಂದೊಂದೇ ಬಯಲಿಗೆ ಬರ್ತಿದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಈಗ ಆತನ ಫೋನ್ ಡೇಟಾ ಎಲ್ಲ ರಿಟ್ರೀವ್ ಆಗಿದೆ. FSLಗೆ ಕಳಿಸಿದಾಗ ಫೋನ್ ಮತ್ತೆ ಲ್ಯಾಪ್ಟಾಪ್ ಅಲ್ಲಿ ಒಂದು ಚಾಟಿಂಗ್ ಹಿಸ್ಟ್ರಿ ಬೆಳಕಿಗೆ ಬಂದಿದೆ. ಫೋನ್ ಪೇನಲ್ಲೂ ತನ್ನ ಪ್ರೇಯಸಿಗೆ ಮೆಸೇಜ್ ಮಾಡಿರೋದು ರಿವೀಲ್ ಆಗಿದೆ. ಬಟ್ ಕೃತಿಕಾ ಫೋನ್ ಮತ್ತೆ ಲ್ಯಾಪ್ಟಾಪ್ನಲ್ಲಿ ಏನಿತ್ತು ಅನ್ನುವಂಥ ಒಂದು ಸೀಕ್ರೆಟ್ನ ಬೆನ್ನತ್ತಿದ್ದಾರೆ ಪೊಲೀಸರು. ಯಾಕಂದ್ರೆ ಅದು ಐಫೋನ್ ಆಗಿರೋದ್ರಿಂದ, ಲಾಕ್ ಆಗಿರೋದ್ರಿಂದ ಆ ಲಾಕ್ ಯಾರಿಗೂ ತಿಳಿದಿಲ್ಲ ಪಾಸ್ವರ್ಡ್. ಹಾಗಾಗಿ ಅದನ್ನು ತೆಗೆಯುವಂಥ ಪ್ರಯತ್ನದಲ್ಲಿ ಆ ಒಂದು ಆ್ಯಂಗಲ್ನಲ್ಲೂ ತನಿಖೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ಪೊಲೀಸರು ಈಗ ಆಕ್ಟಿವ್ ಆಗಿದ್ದಾರೆ. ಒಂದಿಷ್ಟು ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ. ಈಗ ಫೋನ್ ಪೇನಲ್ಲೂ ಕೂಡ ಮಹೇಂದ್ರ ಚಾಟ್ ಮಾಡಿದ್ದ, ಯಾವ ರೀತಿ ಚಾಟ್ ಮಾಡಿದ್ದ ಅನ್ನುವಂಥ ಹಿಸ್ಟ್ರಿ ಈಗ ಪೊಲೀಸರಿಗೆ ಲಭ್ಯವಾಗಿದೆ. ಈಗ ನಿಜಕ್ಕೂ ತನಗೊಂದು ಅಫೇರ್ ಇದ್ದು ಇಷ್ಟ ಇಲ್ಲದೆ ಮದುವೆಯಾಗಿ ಹಣಕ್ಕೋಸ್ಕರನೇ ಮದುವೆಯಾಗಿ ಈ ಕೊಲೆಯನ್ನ ಮಾಡಿದ್ದ ಮಹೇಂದ್ರ ಅಂತಲೂ ಕೂಡ ಅನುಮಾನಗಳಂತೂ ವ್ಯಕ್ತವಾಗುತ್ತೆ. ಹಾಗಾಗಿ ಪೊಲೀಸರು ಈ ಕೊಲೆಗೆ ಪ್ರೇರಣೆ ಏನು ಅಥವಾ ಕಾರಣ ಏನು ಅನ್ನೋ ಕುರಿತಂತೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಹೌದು, ತಾನೇ ತನ್ನ ಪತ್ನಿಯನ್ನ ಕೊಂದಿದ್ದಾಗಿ ಮಹೇಂದ್ರ ಒಪ್ಕೊಂಡಿದ್ದಾನೆ. ಆದರೆ ಯಾವ ಕಾರಣ ಅಂತೇಳಿ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಮಾಡಿದಾಗ ಒಬ್ಬ ಸ್ನೇಹಿತೆಯ ಜೊತೆಯಲ್ಲಿ ಈ ಮಹೇಂದ್ರ ರೆಡ್ಡಿ ನಿರಂತರವಾಗಿ ಚಾಟ್ ಮಾಡಿದ್ದು, ಕಾಂಟ್ಯಾಕ್ಟ್ನಲ್ಲಿ ಇರೋದು ಸದ್ಯಕ್ಕೆ ಬಯಲಿಗೆ ಬಂದಿದೆ. ಆತನ ಫೋನ್ ಹಿಸ್ಟ್ರಿಯಿಂದ ಅಂದರೆ ಚಾಟಿಂಗ್ ಹಿಸ್ಟ್ರಿಯಿಂದ ಈಗ ಬಯಲಿಗೆ ಬಂದಿದೆ. ಪದೇ ಪದೇ ಚಾಟ್ ಮಾಡ್ತಾ ಇದ್ದಕ್ಕೆ ಈ ಮಹೇಂದ್ರನ ಸ್ನೇಹಿತೆ ಕೂಡ ಆತನನ್ನ ಬ್ಲಾಕ್ ಮಾಡಿದ್ಲಂತೆ. ಈಗ ಆಕೆಯನ್ನು ಕರೆಸಿ ವಿಚಾರಣೆ ಈಗ
ಮಾಡಿದಾರ ಪೊಲೀಸರು ಗೊತ್ತಿಲ್ಲ. ಯಾಕಂದ್ರೆ ಈತನ ಸಂಪರ್ಕದಲ್ಲಿದ್ದಂತ ತುಂಬಾ ಸ್ನೇಹಿತರನ್ನ ರೀಸೆಂಟ್ ಆಗಿ ಕರೆಸಿ ವಿಚಾರಣೆಗೆ ಒಳಪಡಿಸಿದ್ರು. ಅದರಲ್ಲಿ ಒಂದಿಷ್ಟು ಸ್ನೇಹಿತೆಯರೂ ಇದ್ರು ಅಂತ ಮಾಹಿತಿ ಇದೆ. ಪರ್ಟಿಕ್ಯುಲರ್ ಆಗಿ ಈತ ಯಾರಿಗೆ ಮೆಸೇಜ್ ಮಾಡ್ತಾ ಇದ್ದ, ಆಕೆ ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನೋದು ಕೂಡ ಈ ಕೇಸ್ಗೆ ಒಂದು ಮಹತ್ವವನ್ನ ಕೊಡುತ್ತೆ ಮತ್ತೆ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಬಟ್ ಈತನ ಚಾಟಿಂಗ್ ಹಿಸ್ಟ್ರಿ ಈಗ ಬಯಲಿಗೆ ಬಂದಿದೆ.